ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ಈಗ ನಾನು ಮಾಡ್ತಾ ಇರೋದು ಗಣೇಶನ ನೈವೇದ್ಯಕ್ಕೆ ಬೇಕಾಗುವಂಥ ಒಂದು ಬೌಲು ಗೋಧಿ ಹಿಟ್ಟು, ತುಪ್ಪ, ಸ್ವಲ್ಪ ಉಪ್ಪು, ಹಾಲು ಹಾಕಿಬಿಟ್ಟು ನಾದ್ಕೊಳ್ಬೇಕು. ಹಾಲು ಬದಲಾಗಿ ನೀವು ನೀರು ಕೂಡ ಹಾಕೋಬೋದು. ಗಟ್ಟಿಗೆ ನಾದ್ಕೊಂಡು ಒಂದು 10ರಿಂದ 15 ನಿಮಿಷ ನೆನೆಯಕ್ಕೆ ಬಿಡಬೇಕು. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಮತ್ತೊಂದು ಪಾತ್ರೆಯಲ್ಲಿ ಒಣ ಕೊಬ್ಬರಿ, ಗೋಡಂಬಿ ಮತ್ತು ಏಲಕ್ಕಿ ಹುರ್ಕೊಳ್ಬೇಕು. ಇದು ಆವಾಗಲೇ ನೆನೆದಿದೆ. ಇದನ್ನು ಈ ರೀತಿ ಮಿದ್ದಿ ಚೆನ್ನಾಗಿ ಹದ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು. ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿ ಮಡಿಯಿಂದ ಮಾಡುವಂಥ ಒಂದು ನೈವೇದ್ಯ ಅಂತಲೇ ಹೇಳ್ಬೋದು. ದಿಢೀರನೇ ಆಗುವಂಥ ಒಂದು ನೈವೇದ್ಯ, ಗಣೇಶನಿಗೆ ಪ್ರಿಯವಾದದ್ದು. ಇದೇನೆಂದರೆ ಗುದುಗುನ ಶಾವಿಗೆ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಕಡೆ. ನೀವು ಏನಂತೀರ ನನಗೆ ಗೊತ್ತಿಲ್ಲ, ನೀವು ಕಮೆಂಟಲ್ಲಿ ಹೇಳಿ. ನೋಡಿ, ಈ ರೀತಿ ಶಾವಿಗೆ ಥರ ದಪ್ಪವಾಗಿಯೇ ಇರುತ್ತೆ. ಈ ಥರ ಮನೆ ಇಟ್ಟುಕೊಂಡು ಪ್ರತಿಯೊಂದು ಉಂಡೆ ತಗೊಂಡು ಈ ರೀತಿ ತೀಡಿದರೆ ಶಾವಿಗೆ ಥರ ಬರುತ್ತೆ ಎಳೆಯಾಗಿ. ಮಡಿಯಿಂದ ಬೆಳಗ್ಗೆ ಸ್ನಾನ ಮಾಡಿ ಗಣೇಶನ ನೈವೇದ್ಯಕ್ಕೆ ಮಾಡುವಂಥ ಒಂದು ರೆಸಿಪಿ ಇದು. ನೋಡಿ, ಇದೇ ರೀತಿ ಎಲ್ಲವನ್ನು ಮಾಡಿಕೊಳ್ಬೇಕು. ಕೆಲವೊಂದು ಟೈಮಲ್ಲಿ ನೈವೇದ್ಯ ಮಾಡೋಕ್ಕೆ ಏನಾದರೂ ಅರ್ಜೆಂಟ್ ಅದು ಇದ್ದರೆ ಈ ರೀತಿ ನೈವೇದ್ಯನೂ ಮಾಡಿ ನೈವೇದ್ಯ ಮಾಡ್ಬೋದು ಗಣೇಶನಿಗೆ. ನೀವು ಯಾರಾದರೂ ಈ ರೀತಿ ಮಾಡಿರ್ತೀರಾ ಅಥವಾ ನಿಮಗೆ ಗೊತ್ತಾ? ಇದನ್ನು ನೀವು ಕಮೆಂಟಲ್ಲಿ ನನಗೆ ಹೇಳಿ. ಆಲ್ಮೋಸ್ಟ್ ಎಲ್ಲರೂ ಕಡುಬು, ಹೋಳಿಗೆ, ಕರ್ಜಿಕಾಯಿ ಈ ರೀತಿ ಮಾಡ್ತಿರ್ತಾರೆ. ನೋಡಿ, ಇದೆಲ್ಲ ಆದಮೇಲೆ ನೀರು ಕುದಿಯೋಕ್ಕೆ ಇಟ್ಟಿದ್ದಕ್ಕೆ ನಾವು ಕುದಿಯೋಕ್ಕೆ ಹಾಕಬೇಕು. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ಬಿಡಿ ಬಿಡಿ ಆಗುವಂತೆ ಕುದಿಸ್ಕೊಳ್ಬೇಕು. ಅದು ಚೆನ್ನಾಗಿ ಕುದಿಬೇಕು. ಕುದ್ದಾದಮೇಲೆ ಬೆಲ್ಲ ಸೇರಿಸಿ ಪುಡಿ ಮಾಡಿಕೊಂಡ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಗಣೇಶನಿಗೆ ನೈವೇದ್ಯ ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.